ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನೋಡ್ತಾ ಇರ್ಬೋದು, ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಲದಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ಗಿಡ. ಇದು ಹಾಗಲಕಾಯಿ ಗಿಡ. ನಮ್ಮೂರಲ್ಲಿ ಇವತ್ತು ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಮಳೆ ಬಂದು ಹೋಗಿರೋದ್ರಿಂದ ವೆದರ್ ಅಂತ ಕೂಲ್ ಆಗಿದೆ. ನಾನಿವಾಗ ಬೆಳಗ್ಗೆ 9 ಗಂಟೆ ಆಗಿರ್ಬೋದು ಟೈಮು. ಆ ಟೈಮಲ್ಲಿ ಗದ್ದೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ನಾನು, ನನ್ನ ಮಗ ಮತ್ತು ನನ್ನ ಅಮ್ಮ ಹೋಗ್ತಾಯಿದ್ವಿ. ಇವಾಗ ನೋಡ್ಬೋದು 9 ಗಂಟೆ ಆದ್ರೂ ನಮ್ಮೂರ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವೆದರ್ ಅದು ತುಂಬ ಚೆನ್ನಾಗಿದೆ ಮತ್ತು ಮಳೆ ಬಂದಿರೋ ಕಾರಣ ಎಲ್ಲ ಕಡೆ ನೋಡಿದರೂ ಗ್ರೀನ್ ಇದೆ. ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಕಣ್ಣಿಗೆ ಹಬ್ಬ, ಅಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯನ ನೋಡೋದಕ್ಕೆ. ಹಾಗೆ ದಾರಿಲಿ ಹೋಗ್ಬೇಕಾದ್ರೆ ರೋಡಲ್ಲಿ ನಮಗೆ ಒಂದು ಈ ಬಸವನಹುಳು ಅಂತ ಹೇಳ್ತೀವಿ ನಮ್ಮ ಕಡೆ, ಅದು ಸಿಕ್ತು. ಅದು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ನಿಧಾನವಾಗಿ ಹೋಗ್ತಾ ಇತ್ತು. ಸೊ ಅದನ್ನು ನೋಡಿಕೊಂಡು ನಾವು ಮುಂದೆ ಸಾಗಿದ್ವಿ. ನೋಡಿ, ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ಹಾಗೆ ನೀರು ನಿಂತಿದೆ. ಅಂದರೆ ಜೋರು ಮಳೆನೂ ಅಲ್ಲ, ಹನಿ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ಅಂದರೆ ಸೋನೆ ಮಳೆ ಥರ ಬರ್ತಾ ಇತ್ತು. ನಮ್ಮ ಹಾಸನ ಜಿಲ್ಲೆನ ಮಿನಿ ಊಟಿ ಅಂತಲೇ ಕರೀತಾರೆ. ಹಾಸನ ಜಿಲ್ಲೆಯಲ್ಲಿ ನಮ್ಮ ಊರಲ್ಲಂತೂ ಇದು ಒಂದು ಊಟಿ ಥರನೇ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಅಷ್ಟು ಹಸಿರಿದೆ ಮತ್ತು ಆ ಬೆಟ್ಟ ನೋಡೋದೇ ಒಂದು ಖುಷಿ, ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ನಮ್ಮೂರೂ ಊಟಿ ಅಂತ ಕರೆದ್ರೇನು ತಪ್ಪಾಗಲ್ಲ. ಎಲ್ಲ ಕಡೆ ನೋಡಿದರೂ ಕೂಡ ಫುಲ್ ಗ್ರೀನಿಶ್ ಆಗೇ ಇತ್ತು. ನೀರಾವರಿ ಜಮೀನಿರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಗ್ರೀನಿಶ್ ಆಗಿ ಕಾಣುತ್ತೆ ನಮ್ಮೂರಂತೂ. ಇದು ಮೇನ್ ರೋಡಲ್ಲಿ ನಾವು ಗದ್ದೆ ಹತ್ರ ಹೋಗಬೇಕು. ಸೊ ಹೋಗ್ತಾ ಇದ್ವಿ. ನೋಡ್ತಾ ಇರೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ನಮ್ಮೂರ ಬೆಟ್ಟ. ಅದಕ್ಕೆ ಸ್ಪೀಡಲ್ಲಿ ಹೋಯ್ತಾರೆ. ಮಳೆ ಬಂದಿರೋದ್ರಿಂದ ಮತ್ತು ತುಂಬ ಎಲ್ಲ ಕಡೆ ಹಸಿರಿರೋದ್ರಿಂದ ನಮ್ಮೂರ ಕಡೆ ಎಲ್ಲ ಇವಾಗ ನವಿಲು ಜಾಸ್ತಿ ಇದೆ. ಸೊ ನೀವು ಕೇಳಿಸ್ಕೋಬೋದು ನವಿಲು ಸೌಂಡು. ನವಿಲು ಕೂಗ್ತಾ ಇರೋದು ಎಷ್ಟು ಕೂಗ್ತವೆ ಅಂತಂದರೆ, ಸಂಜೆ ಆಯಿತು ಅಂದರೆ ನವಿಲು ಕೂಗ್ತವೆ. ಮತ್ತು ಬೆಳಗ್ಗೆ ಟೈಮ್ ಕೂಡ ನವಿಲುಗಳು ಕೂಗ್ತಾ ಇರುತ್ತೆ. ಹಿಂಗೆ ಫೈನಲಿ ನಮ್ಮ ಜಮೀನಿಗೆ ಎಂಟ್ರಿ ಆದ್ವಿ. ಮೇನ್ ರೋಡಿಂದ ಜಮೀನಿಗೆ ಎಂಟ್ರಿ ಆದ್ವಿ. ಇಲ್ಲಿ ನಮ್ಮ ಕಡೆ ಜಾಸ್ತಿ ಕಬ್ಬು, ಜೋಳ, ಭತ್ತ, ತೆಂಗು, ಆಮೇಲೆ ಕಾಳುಗಳು ಜಾಸ್ತಿ ಬೆಳೆಯುವಂಥದ್ದು ನಮ್ಮೂರ ಕಡೆ. ಇದು ಕಬ್ಬಿನ ಗದ್ದೆ ಒಳಗಡೆ ಹೋಗ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ನಮ್ಮ ಹೈಟ್ ಬಂದಿತ್ತು. ನನ್ನ ಮಗನ ಹೈಟ್ ಇದೆ ಕಬ್ಬು. ಇಷ್ಟು ಹಲ್ಲು ಜೋಳ ಮುರ್ಕೊಂಡ್ವಿ ಬೆಂಗಳೂರಿಗೆ ತೊಗೊಂಡೋಗೋಣ ಅಂತ. ನನ್ನ ಮಗ ಅದನ್ನು ಪ್ಯಾಕ್ ಮಾಡ್ತಾ ಇದ್ದಾನೆ. ನೋಡ್ಸೋನಿ ಪ್ಯಾಕ್ ಮಾಡ್ಕೊಂಡು. ನನಗೆ ಸ್ಪೆಷಲಿ ನಮಗೆ ಈ ಜಮೀನು ತುಂಬ ಇಷ್ಟ. ಯಾಕಪ್ಪ ಅಂದರೆ ಎಲ್ಲಿ ನೋಡಿದ್ರಲ್ಲಿ ಹಸಿರು ತುಂಬಿರುತ್ತೆ. ಆ ಬೆಟ್ಟದ ಕೆಳಗಡೆ ಜಮೀನು ಇರೋದ್ರಿಂದ ಸುತ್ತ ನೋಡಿ ಫುಲ್ ಎಲ್ಲೂ ಕೂಡ ನಿಮಗೆ ಖಾಲಿ ಜಾಗ ಅಂತಲೇ ಕಾಣಿಸಲ್ಲ, ಅಷ್ಟು ಹಸಿರು ತುಂಬಿರುತ್ತೆ. ಅಲ್ಲಿ ನೋಡಿ ದಪ್ಪ ಇಲ್ಲಿ ಎರಡನೇ ಸಾಲಲ್ಲಿ, ಅಲ್ಲಿ ಎರಡನೇ ಸಾಲಲ್ಲಿ ದಪ್ಪ ನೋಡ್ಬಿಡ್ತಾರೆ. ಅದು ಬೇಡ, ಅದು ಮುರ್ತದ. ಎರಡು ಮುರಿಸ್ತಿದ್ದೀರ
ಕೊಡು ಮುರು ಕೊಡ್ತೀನಿ ನಾನು ಇತ್ತಬ್ಬ ಹಾಕ್ಬ ನಾವು ಹಲ್ಲು ಜೋಳ ಮುರಿಯೋದಕ್ಕೆ ಅಂತ ಹೋಗ್ತಾ ಇದ್ವಿ ಬೆಂಗಳೂರಿಗೆ ತೊಗೊಂಡೋಗೋಣ ಒಂದೆರಡು ಅಂದ್ಕೊಂಡು ನಮ್ಮ ಜಮೀನಲ್ಲಿ ಹಾಕಿರುವಂಥ ಜೋಳನ ಕಿತ್ಕೊಬರಕ್ಕೆ ಹೋಗಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಹಲ್ಲು ಜೋಳ. ಇದನ್ನು ಸುಟ್ಕೊಂಡು ಅಥವಾ ಹಾಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಬಿಟ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸಾಕು ಬಿಡು. ಮುರಿಯಲ್ಲ ಅಲ್ಲ ಅಮ್ಮ ಕಡಿಕ್ ನೋಡಿ ಮುರಿ. ಸಾಕು 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 ಬಿಡ, ಎತ್ಕೋಕಾಕಲ್ಲ ಮಾಡಿದಿ. ಸೂಪರಾಗಿ ಬಂದೈತೆ ಬೇಡಿ. ಇಲ್ಲೆಲ್ಲ ಬಂದಿದ್ದು ಕಣ್ಣು ಸತ್ತನೋ ಬರೀ ಅದಂತ ಹಂಗೆ ಸಿಗೋದು. ಯಾವಾಗ ಬಂದಾಗ ನಾವು ಒಂದು ಮಾಡ್ಕೊಂಡು ಉಂಟಿಲ್ಲ ಕಣ್ಣು ತಿಂತೀವಿ. ಹೇಳೋದಲ್ಲ ಹೇಳಕ್ಕೂ ಇಲ್ಲ. ಹಾಂ, ಉತ್ಸುಕ ಸಣ್ಣಂದೆ ಹೂವೊಂದು. ಈ ಕಬ್ಬಿನ ಗದ್ದೆ ಒಳಗಡೆ ಬರೋದೇ, ನಡ್ಕೊಂಡು ಬರೋದೇ ತುಂಬ ಕಷ್ಟ. ಯಾಕೆ ಅಂದರೆ ಮಳೆ ಬಿದ್ದಿರೋ ಕಾರಣ ಮಣ್ಣೆಲ್ಲ ಫುಲ್ ಕಾಲಿಗೆ ಸ್ಲಿಪ್ಪರ್ಗೆಲ್ಲ ಅಂಟ್ತಾ ಇತ್ತು. ಹಂಗೂ ಹಿಂಗೂ ಆಮೇಲೆ ಅದು ಆಗ ಗರಿ ಕುಯ್ಯುತ್ತೆ ಕೈಗೆಲ್ಲ. ಸೊ ಹಾಗಾಗಿ ಕಬ್ಬಿನ ಗದ್ದೆ ಸ್ವಲ್ಪ ನಡ್ಕೊಂಬರೋದು ಬೇಕಾದ್ರೆ ಹುಷಾರಾಗಿ ನಡ್ಕೊಂಬರ್ಬೇಕು. ಸೊ ನಾವು ಹಂಗೆ ಹಿಂಗೆ ಮಾಡಿ ಗದ್ದೆ ಒಳಗಡೆ ನಡ್ಕೊಂಡು ನಾವು ಕೊನೆಗೆ ದಡ ಸೇರಿದ್ವಿ. ಹಾಂ ಹಾಂ ಓ, ಗೊಬ್ಬರ ಇಟ್ಟವ್ರೇನ ಹಂಗೆ ಒಂದೊಂದು ಕಡ್ಡಿಗನ. ಹಾಗೆ ರೋಡಲ್ಲಿ ಬರ್ತಾ ನಾನು ನೋಡಿದಷ್ಟು ಕೂಡ ಹುಣ್ಣಿ ಹೂವು ಜಾಸ್ತಿ ಇದೆ. ಇದು ನಮ್ಮ ಕಡೆ ಹುಣ್ಣಿ ಹೂವು ಅಂತ ಕರೀತಾರೆ. ಚಿಕ್ಕದ್ರಲ್ಲಿ ನಾವು ಇದ್ರ ಹಣ್ಣೆಲ್ಲ ತಿಂತಾ ಇದ್ವಿ. ಹಾಂ, ಕೆಸರಾಯ್ತಾ? ನಡಿ, ತೊಳೆದಾಗ್ತದೆ, ಏನಾಗಲ್ಲ. ಹಾಂ, ನಿಧಾನ ನಡ್ಕೊಂಡು ಹೋಗ್ತಾ ಇರುತ್ತದು. ನೋಡೋಣ ನಡಿ. ಹಾಂ ಹಾಂ, ಅಂಟ್ಕಂತ ಚಪ್ಪಲಿಗೆ. ಹಿಂಗೆ ಚಪ್ಪಲಿನ ಇದು ಮಾಡು ಸೋನು, ಹುಲ್ಲಿಗೆ ಅಂಟಿ. ಮಣ್ಣೆಲ್ಲ ಸ್ಲಿಪ್ಪರ್ಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಸೊ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.